ದೆಹಲಿ ಸ್ಫೋಟದ ಹಿಂದೆ ಒಂದಲ್ಲ ಇದ್ದದ್ದು ಎರಡು ಕಾರುಗಳು. ಬಿಳಿ ಬಣ್ಣದ i20 ಕಾರು ಸ್ಫೋಟಗೊಂಡಿದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಮತ್ತೊಂದು ಕಾರನ್ನ ಬಳಕೆ ಮಾಡಲಿಕ್ಕೆ ಮುಂದಾಗಿತ್ತಾ ಈ ಗ್ಯಾಂಗ್? ಬಳಕೆ ಮಾಡಿದ್ದು ನಿಜವೇ ಆಗಿದ್ದಲ್ಲಿ ಮತ್ತೊಂದು ಕಾರ್ ಎಲ್ಲಿದೆ? ಸದ್ಯಕ್ಕಿರುವ ಅತಿ ದೊಡ್ಡ ಪ್ರಶ್ನೆ. ಉಮರ್ ನಬಿ ಹೆಸರಲ್ಲಿರುವ ಕೆಂಪು ಬಣ್ಣದ ಕಾರ್ ಎಲ್ಲಿ ಹೋಯ್ತು? ದೆಹಲಿಯಲ್ಲಿ HR 26 CE 7674 ಈ ರಿಜಿಸ್ಟ್ರೇಷನ್ ನಂಬರ್ನ i20 ಕಾರು ಸ್ಫೋಟವಾಗಿದೆ. ಆದರೆ ಈ ಉಮರ್ ನಬಿ ಹೆಸರಲ್ಲೇನೆ DL 10 CK 0458 ನೋಂದಣಿಯ ಕೆಂಪು ಬಣ್ಣದ ಮತ್ತೊಂದು ಕಾರ್ ಇದೆ. ಫೋರ್ಡ್ ಇಕೋ ಸ್ಪೋರ್ಟ್ ಕಾರಿಗಾಗಿ ಇದೀಗ ಪೊಲೀಸರು ಶೋಧವನ್ನು ನಡೆಸುತ್ತಿದ್ದಾರೆ. ದೆಹಲಿ ಪೊಲೀಸರ 5 ತಂಡಗಳಿಂದ ಹುಡುಕಾಟ ಪ್ರಾರಂಭ ಆಗಿದೆ. ಒಂದು ಕಡೆ ಸ್ಫೋಟಗೊಂಡಂತಹ i20 ಕಾರ್ CCTVಯಲ್ಲಿ ಸರಿಯಾಗಿದ್ದ ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಆದರೆ ಮತ್ತೊಂದು ಕಡೆ ಇದೇ ಉಮರ್ ಹೆಸರಲ್ಲಿರ್ತಕ್ಕಂಥ ಮತ್ತೊಂದು ಕಾರ್ ಫಾಸ್ಟ್ಯಾಗ್ನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಡೀಟೇಲ್ಸ್ ಗಮನಿಸ್ತಾ ಇದ್ದೀರಿ. ಕಾರ್ನ ಸಂಖ್ಯೆ ಕೂಡ ರಿಜಿಸ್ಟ್ರೇಷನ್ ನಂಬರ್ ಕೂಡ. ಸದ್ಯಕ್ಕೆ ಈ ಕಾರ್ಗಾಗಿ ಹುಡುಕಾಟ ಪ್ರಾರಂಭ ಆಗಿದೆ. ಮಾಹಿತಿಯ ಪ್ರಕಾರ ಕೆಂಪು ಬಣ್ಣದ ಫೋರ್ಡ್ ಇಕೋ ಸ್ಪೋರ್ಟ್ ಕಾರ್ ಇದು ಅಂತ ಹೇಳಲಾಗ್ತಾ ಇದೆ. ಈ ಕಾರಿಗಾಗಿ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ ತನಿಖಾ ತಂಡಗಳ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾ ನೇರ ಸಂಪರ್ಕದಲ್ಲಿದ್ದಾರೆ. ದೆಹಲಿಯಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ವರೆಗೂ ತಲುಪಿಸ್ತಾ ಇದ್ದಾರೆ. ರಂಜಿತ್, ಒಂದು ಕಾರ್ ಸ್ಫೋಟವಾಯಿತು, ಮತ್ತೊಂದು ಕಾರಿಯಲ್ಲಿ ಆಲ್ರೆಡಿ ಸಾವಿರಾರು ಕೆಜಿಯಷ್ಟು ಸ್ಫೋಟಕಗಳು ಪತ್ತೆಯಾಗಿರೋದ್ರಿಂದ ಈ ಕಾರನ್ನ, ಈ ಮಿಸ್ಸಿಂಗ್ ಇರುವ ಕಾರನ್ನ ಕೂಡ ಇಂಥದ್ದೇ ದುರುದ್ದೇಶಕ್ಕೆ ಏನಾದ್ರೂ ಬಳಕೆ ಮಾಡ್ಕೊಳ್ತಿದ್ರಾ? ಅದೇ ಉದ್ದೇಶ ಇದೆಯಾ ಅನ್ನೋ ಅನುಮಾನ ಕೂಡ, ಆತಂಕ ಕೂಡ. ಖಂಡಿತ ಸ್ಮಿತಾ, ಈಗ i20 ಕಾರು ಸ್ಫೋಟ ಆಗಿದೆ. ಆತನ ಜೊತೆಗೆ ಉಮರ್ ಜೊತೆಗೆ ಇನ್ನೊಂದು ಕಾರ್ ಇತ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. NIA ಅಧಿಕಾರಿಗಳ ವಿಚಾರಣೆ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ. ಏನು ಅಂತ ಕೇಳಿದ್ರೆ, ನೋಡಿ, i20 ಕಾರ್ನ ಹಿಂದೆ ಇನ್ನೊಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕಾರ್ ಇತ್ತು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗಿದೆ. ನಾವು ನಿನ್ನೆಯಿಂದಲೂ ಕೂಡ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ವಿ. ಆತ ಕೆಂಪುಕೋಟೆಯ ಬಳಿ ಆತ ಕುಕೃತ್ಯವನ್ನ ಮಾಡೋದಕ್ಕೆ ಬಂದಾಗ ಆತನೊಂದಿಗೆ ಅಲ್ಲಿನ ಚಲನವಲನವನ್ನ ನೋಡೋದಕ್ಕೆ, ಆ ಕೆಂಪುಕೋಟೆಯ ಬಳಿ ಕ್ರೌಡ್ ಇದೆಯಾ ಏನು ಎತ್ತ ಅನ್ನೋದನ್ನ ಸಂಪೂರ್ಣವಾಗಿ ನೋಡೋದಕ್ಕೆ ಆತನ ಜೊತೆಗೆ 4 ಜನ ಸಹಚರರು ಬಂದಿದ್ರು ಅನ್ನುವಂತ ವಿಚಾರ ಬಯಲಾಗಿದೆ. ಆತ್ಮಾಹುತಿ ದಾಳಿಕೋರ ಉಮರ್ ಏನಿದನಲ್ಲ, ಆತ ತನ್ನನ್ನ ತಾನು ಬ್ಲಾಸ್ಟ್ ಮಾಡ್ಕೊತಾನೆ ಅಥವಾ ಸ್ಫೋಟಗೊಳಿಸ್ಕೊಳ್ತಾನೆ. ಅಲ್ಲಿ ದುರಂತ ಆಗಿ ಹೋಗುತ್ತೆ, ವಿಧ್ವಂಸಕ ಕೃತ್ಯ ಆಗುತ್ತೆ. ಆತನನ್ನ ಗಾರ್ಡ್ ಮಾಡೋದಕ್ಕೆ ಆತ ಈ ಅಲ್ಫಲಾ ಯೂನಿವರ್ಸಿಟಿಯಿಂದ ಹೊರಟವನು. ಆನಂತರ 3 ಗಂಟೆ ಸುಮಾರಿಗೆ ಕೆಂಪುಕೋಟೆಯ ಪಾರ್ಕಿಂಗ್ ಜಾಗಕ್ಕೆ ಬರ್ತಾನಲ್ಲ, ಅಲ್ಲಿವರೆಗೂ ಕೂಡ ಆತನನ್ನ ಇನ್ನೊಂದು ಕೆಂಪು ಬಣ್ಣದ ಫೋರ್ಡ್ ಕಾರು ಫಾಲೋ ಮಾಡ್ತಾ ಇತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಇವರ ಉದ್ದೇಶ ಏನಾಗಿತ್ತು ಅಂತ ಕೇಳಿದ್ರೆ, ಸುಮಾರು 200 ಕಡೆಗಳಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡೋದು ಇವರ ಉದ್ದೇಶವಾಗಿತ್ತು. ಇವರ ಸಹಚರರನ್ನೆಲ್ಲ ಪೊಲೀಸರು ಬಂಧನ ಮಾಡಿದಾಗ ದೆಹಲಿಯ ಕ್ರೈಮ್ ಬ್ರಾಂಚ್ ನ ಪೊಲೀಸರು ಇದೆಲ್ಲವನ್ನ ಗೌಪ್ಯ ವಿಚಾರವನ್ನ ಭೇದಿಸಿ ಇವರ ಬಂಧನ ಆದ ನಂತರ ಇವರು ಜನನಿಬಿಡ ಪ್ರದೇಶದಲ್ಲಿ ಬಂದು, ಆಯಕಟ್ಟಿನ ಜಾಗದಲ್ಲಿ ಬಂದು ಅಲ್ಲಿ ಸಂಪೂರ್ಣವಾಗಿ ಅಲ್ಲಿನ ಪ್ರಕ್ಷುಬ್ಧತೆಯನ್ನ ಹಾಳು ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಥವಾ ಅಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡಬೇಕು ಅಂತ ಹೇಳಿ ಮೊದಲೇ ಕೆಲವು ಜಾಗಗಳನ್ನು ಗುರುತಿಸಿದ್ರು. ಆ ಸಂಬಂಧವಾಗಿ ಇವರೊಂದಿಷ್ಟು ಟೀಮ್ ಆಗಿ ಬಂದಿದ್ರು. ಆದ್ರೆ ಸ್ಫೋಟಕ ತುಂಬಿದಂತ i20 ಕಾರ್ನಲ್ಲಿ ಉಮರ್ ಅನ್ನೋನ್ ಮಾತ್ರ ಇದ್ದ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಆತ ಹೋಗುವ ಮತ್ತೆ ಬರುವಂತ ದಾರಿಯಲ್ಲಿ ಸ್ಫೋಟಕ ಇರೋದ್ರಿಂದಾಗಿ ಆ ಕಾರನ್ನ ಗಾರ್ಡ್ ಮಾಡೋ ಕೆಲಸವನ್ನ ಈ ಫೋರ್ಡ್ ಕಾರ್ ಮಾಡಿತ್ತು ಅನ್ನುವಂತ ಮಾಹಿತಿ ಈಗ NIA ಅಧಿಕಾರಿಗಳ ತನಿಖೆ ವೇಳೆ ಬೆಚ್ಚಿ ಬೀಳಿಸುವಂತ ಮಾಹಿತಿ ಲಭ್ಯ ಆಗಿದೆ. ಹಾಗಾದ್ರೆ ಆ ಕಾರ್ನಲ್ಲಿ ಇದ್ದವ್ರು ಎಲ್ಲಿ ಹೋದ್ರು, ಯಾವ ಟೋಲ್ ನಲ್ಲಿ ಅವರ ಚಲನವಲನ ದಾಖಲಾಗಿದೆ, ಅವರ ಟ್ರಾವೆಲ್ ಹಿಸ್ಟ್ರಿ ಏನು, ಇದೆಲ್ಲವನ್ನು ಈಗ NIA ಅಧಿಕಾರಿಗಳು ಪತ್ತೆ ಹಚ್ಚುತ್ತಾ ಇದ್ದಾರೆ. ನೋಡಿ, ಆತನ ಜೊತೆಗೆ ಆ ಕಾರು ಬಂದಿತ್ತು ಅನ್ನೋದಾದ್ರೆ ಆ ಕಾರ್ನಲ್ಲಿ ಯಾರ್ಯಾರಿದ್ರು, ಅವ್ರು ಎಲ್ಲಿದ್ದಾರೆ, ಅವರು ಮತ್ತೆ ಇವರ ಸಂಪರ್ಕ ಏನು, ಅವರು ಏನು ಈ ಸಂಘಟನೆ ಜೊತೆ. ದೆಹಲಿ ಸ್ಫೋಟದ ಹಿಂದೆ ಒಂದಲ್ಲ ಇದ್ದದ್ದು ಎರಡು ಕಾರುಗಳು. ಬಿಳಿ ಬಣ್ಣದ i20 ಕಾರು ಸ್ಫೋಟಗೊಂಡಿದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಮತ್ತೊಂದು ಕಾರನ್ನ ಬಳಕೆ ಮಾಡಲಿಕ್ಕೆ ಮುಂದಾಗಿತ್ತಾ ಈ ಗ್ಯಾಂಗ್?
ಬಳಕೆ ಮಾಡಿದ್ದು ನಿಜವೇ ಆಗಿದ್ದಲ್ಲಿ ಮತ್ತೊಂದು ಕಾರ್ ಎಲ್ಲಿದೆ? ಸದ್ಯಕ್ಕಿರುವ ಅತಿ ದೊಡ್ಡ ಪ್ರಶ್ನೆ ಇದು. ಉಮರ್ ನಬಿ ಹೆಸರಲ್ಲಿರುವ ಕೆಂಪು ಬಣ್ಣದ ಕಾರ್ ಎಲ್ಲಿ ಹೋಯ್ತು? ದೆಹಲಿಯಲ್ಲಿ HR 26 CE 7674 ಈ ರಿಜಿಸ್ಟ್ರೇಷನ್ ನಂಬರ್ನ I-20 ಕಾರು ಸ್ಫೋಟವಾಗಿದೆ. ಆದರೆ ಈ ಉಮರ್ ನಬಿ ಹೆಸರಲ್ಲೇನೆ DL 10 CK 0458 ನೋಂದಣಿಯ ಕೆಂಪು ಬಣ್ಣದ ಮತ್ತೊಂದು ಕಾರ್ ಇದೆ. ಫೋರ್ಡ್ ಇಕೋ ಸ್ಪೋರ್ಟ್ ಕಾರಿಗಾಗಿ ಇದೀಗ ಪೊಲೀಸರು ಶೋಧವನ್ನ ನಡೆಸುತ್ತಿದ್ದಾರೆ. ದೆಹಲಿ ಪೊಲೀಸರ 5 ತಂಡಗಳಿಂದ ಹುಡುಕಾಟ ಪ್ರಾರಂಭ ಆಗಿದೆ. ಒಂದು ಕಡೆ ಸ್ಫೋಟಗೊಂಡಂತಹ I-20 ಕಾರ್ CCTVಯಲ್ಲಿ ಸರಿಯಾಗಿದ್ದ ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಆದ್ರೆ ಮತ್ತೊಂದು ಕಡೆ ಇದೇ ಉಮರ್ ಹೆಸರಲ್ಲಿರ್ತಕ್ಕಂಥ ಮತ್ತೊಂದು ಕಾರ್ ಫಾಸ್ಟ್ಯಾಗ್ನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಡೀಟೇಲ್ಸ್ ಗಮನಿಸ್ತಾ ಇದ್ದೀರಿ. ಕಾರ್ನ ಸಂಖ್ಯೆ ಕೂಡ ರಿಜಿಸ್ಟ್ರೇಷನ್ ನಂಬರ್ ಕೂಡ. ಸದ್ಯಕ್ಕೆ ಈ ಕಾರ್ಗಾಗಿ ಹುಡುಕಾಟ ಪ್ರಾರಂಭ ಆಗಿದೆ. ಮಾಹಿತಿಯ ಪ್ರಕಾರ ಕೆಂಪು ಬಣ್ಣದ ಫೋರ್ಡ್ ಇಕೋ ಸ್ಪೋರ್ಟ್ ಕಾರ್ ಇದು ಅಂತ ಹೇಳಲಾಗ್ತಾ ಇದೆ. ಈ ಕಾರಿಗಾಗಿ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ ತನಿಖಾ ತಂಡಗಳ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾ ನೇರ ಸಂಪರ್ಕದಲ್ಲಿದ್ದಾರೆ. ದೆಹಲಿಯಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ವರೆಗೂ ತಲುಪಿಸ್ತಾ ಇದ್ದಾರೆ. ರಂಜಿತ್, ಒಂದು ಕಾರ್ ಸ್ಫೋಟವಾಯಿತು, ಮತ್ತೊಂದು ಕಾರಿಯಲ್ಲಿ ಆಲ್ರೆಡಿ ಸಾವಿರಾರು ಕೆಜಿಯಷ್ಟು ಸ್ಫೋಟಕಗಳು ಪತ್ತೆಯಾಗಿರೋದ್ರಿಂದ ಈ ಕಾರನ್ನ, ಈ ಮಿಸ್ಸಿಂಗ್ ಇರುವ ಕಾರನ್ನ ಕೂಡ ಇಂಥದ್ದೇ ದುರುದ್ದೇಶಕ್ಕೆ ಏನಾದ್ರೂ ಬಳಕೆ ಮಾಡ್ಕೊಳ್ತಿದ್ರಾ? ಅದೇ ಉದ್ದೇಶ ಇದೆಯಾ ಅನ್ನೋ ಅನುಮಾನ ಕೂಡ, ಆತಂಕ ಕೂಡ. ಖಂಡಿತ ಸ್ಮಿತಾ, ಈಗ I-20 ಕಾರು ಸ್ಫೋಟ ಆಗಿದೆ. ಆತನ ಜೊತೆಗೆ ಉಮರ್ ಜೊತೆಗೆ ಇನ್ನೊಂದು ಕಾರ್ ಇತ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. NI ಅಧಿಕಾರಿಗಳ ವಿಚಾರಣೆ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ. ಏನು ಅಂತ ಕೇಳಿದ್ರೆ ನೋಡಿ, I-20 ಕಾರ್ನ ಹಿಂದೆ ಇನ್ನೊಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕಾರ್ ಇತ್ತು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗಿದೆ. ನಾವು ನಿನ್ನೆಯಿಂದಲೂ ಕೂಡ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ವಿ. ಆತ ಕೆಂಪುಕೋಟೆಯ ಬಳಿ ಆತ ಕುಕೃತ್ಯವನ್ನ ಮಾಡೋದಕ್ಕೆ ಬಂದಾಗ ಆತನೊಂದಿಗೆ ಅಲ್ಲಿನ ಚಲನವಲನವನ್ನ ನೋಡೋದಕ್ಕೆ, ಆ ಕೆಂಪುಕೋಟೆಯ ಬಳಿ ಕ್ರೌಡ್ ಇದೆಯಾ ಏನು ಎತ್ತ ಅನ್ನೋದನ್ನ ಸಂಪೂರ್ಣವಾಗಿ ನೋಡೋದಕ್ಕೆ ಆತನ ಜೊತೆಗೆ 4 ಜನ ಸಹಚರರು ಬಂದಿದ್ರು ಅನ್ನುವಂತ ವಿಚಾರ ಬಯಲಾಗಿದೆ. ಆತ್ಮಾಹುತಿ ದಾಳಿಕೋರ ಉಮರ್ ಏನಿದಾನಲ್ಲ, ಆತ ತನ್ನನ್ನ ತಾನು ಬ್ಲಾಸ್ಟ್ ಮಾಡ್ಕೊತಾನೆ ಅಥವಾ ಸ್ಫೋಟಗೊಳಿಸ್ಕೊಳ್ತಾನೆ. ಅಲ್ಲಿ ದುರಂತ ಆಗಿ ಹೋಗುತ್ತೆ, ವಿಧ್ವಂಸಕ ಕೃತ್ಯ ಆಗತ್ತೆ. ಆತನನ್ನ ಗಾರ್ಡ್ ಮಾಡೋದಕ್ಕೆ ಆತ ಈ ಅಲ್ಫಲಾ ಯೂನಿವರ್ಸಿಟಿಯಿಂದ ಹೊರಟವನು. ಆನಂತರ 3 ಗಂಟೆ ಸುಮಾರಿಗೆ ಕೆಂಪುಕೋಟೆಯ ಪಾರ್ಕಿಂಗ್ ಜಾಗಕ್ಕೆ ಬರ್ತಾನಲ್ಲ, ಅಲ್ಲಿವರೆಗೂ ಕೂಡ ಆತನನ್ನ ಇನ್ನೊಂದು ಕೆಂಪು ಬಣ್ಣದ ಫೋರ್ಡ್ ಕಾರು ಫಾಲೋ ಮಾಡ್ತಾ ಇತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಇವರ ಉದ್ದೇಶ ಏನಾಗಿತ್ತು ಅಂತ ಕೇಳಿದ್ರೆ, ಸುಮಾರು 200 ಕಡೆಗಳಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡೋದು ಇವರ ಉದ್ದೇಶವಾಗಿತ್ತು. ಇವರ ಸಹಚರರನ್ನೆಲ್ಲ ಪೊಲೀಸರು ಬಂಧನ ಮಾಡಿದಾಗ ದೆಹಲಿಯ ಕ್ರೈಮ್ ಬ್ರಾಂಚ್ ನ ಪೊಲೀಸರು ಇದೆಲ್ಲವನ್ನ ಗೌಪ್ಯ ವಿಚಾರವನ್ನ ಭೇದಿಸಿ ಇವರ ಬಂಧನ ಆದ ನಂತರ ಇವರು ಜನನಿಬಿಡ ಪ್ರದೇಶದಲ್ಲಿ ಬಂದು, ಆಯಕಟ್ಟಿನ ಜಾಗದಲ್ಲಿ ಬಂದು ಅಲ್ಲಿ ಸಂಪೂರ್ಣವಾಗಿ ಅಲ್ಲಿನ ಪ್ರಕ್ಷುಬ್ಧತೆಯನ್ನ ಹಾಳು ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಥವಾ ಅಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡಬೇಕು ಅಂತೇಳಿ ಮೊದಲೇ ಕೆಲವು ಜಾಗಗಳನ್ನು ಗುರುತಿಸಿದ್ರು. ಆ ಸಂಬಂಧವಾಗಿ ಇವರೊಂದಿಷ್ಟು ಟೀಮ್ ಆಗಿ ಬಂದಿದ್ರು. ಆದ್ರೆ ಸ್ಫೋಟಕ ತುಂಬಿದಂತ I-20 ಕಾರ್ನಲ್ಲಿ ಉಮರ್ ಅನ್ನೋನ್ ಮಾತ್ರ ಇದ್ದ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಆತ ಹೋಗುವ ಮತ್ತೆ ಬರುವಂತ ದಾರಿಯಲ್ಲಿ ಸ್ಫೋಟಕ ಇರೋದ್ರಿಂದಾಗಿ ಆ ಕಾರನ್ನ ಗಾರ್ಡ್ ಮಾಡೋ ಕೆಲಸವನ್ನ ಈ ಫೋರ್ಡ್ ಕಾರ್ ಮಾಡಿತ್ತು ಅನ್ನುವಂತ ಮಾಹಿತಿ ಈಗ NI ಅಧಿಕಾರಿಗಳ ತನಿಖೆ ವೇಳೆ ಬೆಚ್ಚಿ ಬೀಳಿಸುವಂತ ಮಾಹಿತಿ ಲಭ್ಯ ಆಗಿದೆ. ಹಾಗಾದ್ರೆ ಆ ಕಾರ್ನಲ್ಲಿ ಇದ್ದವ್ರು ಎಲ್ಲಿ ಹೋದ್ರು, ಯಾವ ಟೋಲ್ ನಲ್ಲಿ ಅವರ ಚಲನವಲನ ದಾಖಲಾಗಿದೆ, ಅವರ ಟ್ರಾವೆಲ್ ಹಿಸ್ಟ್ರಿ ಏನು, ಇದೆಲ್ಲವನ್ನು ಈಗ NI ಅಧಿಕಾರಿಗಳು ಪತ್ತೆ ಹಚ್ಚುತ್ತಾ ಇದ್ದಾರೆ. ನೋಡಿ, ಆತನ ಜೊತೆಗೆ ಆ ಕಾರು ಬಂದಿತ್ತು ಅನ್ನೋದಾದ್ರೆ ಆ ಕಾರ್ನಲ್ಲಿ ಯಾರ್ಯಾರಿದ್ರು, ಅವ್ರು ಎಲ್ಲಿದ್ದಾರೆ, ಅವರು ಮತ್ತೆ ಇವರ ಸಂಪರ್ಕ ಏನು, ಅವರು ಏನು ಈ ಸಂಘಟನೆ